ಗೆಳೆಯರೇ ನಮಸ್ತೆ. ನಾನು ಇಂದು ಹೊರಟಿರುವುದು ಕೇರಳ ರಾಜ್ಯ ಇಡುಕ್ಕಿ ಜಿಲ್ಲೆ ಅಡಿಮಾಲಿಯ ಪೆಟ್ಟಿಮುಡಿ ಎಂಬ ಸ್ಥಳಕ್ಕೆ. ಇದು ಸಮುದ್ರ ಮಟ್ಟದಿಂದ ಸರಿಸುಮಾರು 3600 ಅಡಿಗಳಷ್ಟು ಎತ್ತರ ಇದ್ದು ಏಲಕ್ಕಿ ಬೆಟ್ಟಗಳ ಸಾಲಿನಲ್ಲಿ ಬರುತ್ತದೆ. ಕೇರಳದ ಹಳೆಯ ರಾಜಧಾನಿ ಕೊಚ್ಚಿ ಅಂದರೆ ಈಗಿನ ಎರ್ನಾಕುಲಂನಿಂದ 90 ಕಿಲೋಮೀಟರ್, ಮುನ್ನಾರ್ನಿಂದ 25 ಕಿಲೋಮೀಟರ್ ಮತ್ತು ಅಡಿಮಾಲಿಯಿಂದ 8 ಕಿಲೋಮೀಟರ್ ದೂರವಿದೆ. ಅಲ್ಲಿಗೆ ಹೋಗಲು ನಾವು ಮೊದಲು ಅಡಿಮಾಲಿಯನ್ನು ತಲುಪಬೇಕು. ನಂತರ ಇಲ್ಲಿಂದ ಬರೀ ದ್ವಿಚಕ್ರ ವಾಹನಗಳು ಮತ್ತು ಆಫ್-ರೋಡ್ ಗಾಡಿಗಳು ಮಾತ್ರ ಹೋಗುವಂತಹ ಕಿರಿದಾದ ಬೆಟ್ಟದ ಎತ್ತರದ ರಸ್ತೆಗಳಲ್ಲಿ ಸಾಗಬೇಕು. ಅಡಿಮಾಲಿಯಿಂದ ಅಡಿಮಾಲಿ ಅಪ್ಸರ ರಸ್ತೆಯಲ್ಲಿ ಹೋದ ನನಗೆ ರಸ್ತೆಯುದ್ದಕ್ಕೂ ಚಿಕ್ಕ ಪುಟ್ಟ ಜಲಪಾತಗಳು ಮತ್ತು ತಿರುವುಗಳು ಎದುರಾದವು. ಮುಂದೆ ಸಾಗುವ ಈ ರಸ್ತೆಯಲ್ಲೇ ಪ್ರೇಕ್ಷಣೀಯ ಸ್ಥಳವಾದ ಅಡಿಮಾಲಿ ಜಲಪಾತವನ್ನು ಮೇಲಿಂದ ನೋಡಬಹುದು. ಪೆಟ್ಟಿಮುಡಿ ತಲುಪಿದ ನಾನು ಅಲ್ಲಿ ಒಂದು ಅಂಗಡಿ ಹತ್ತಿರ ಗಾಡಿಯನ್ನು ನಿಲ್ಲಿಸಿದೆ. ಮಾಲೀಕನ ಹತ್ತಿರ ಮುಂದಿನ ದಾರಿಯನ್ನು ಕೇಳಿ ಸಾಗತೊಡಗಿದೆ. ಅದೇ ಅಂಗಡಿ ಎದುರಿಗಿದ್ದ ಅರಣ್ಯ ಇಲಾಖೆಯ ಬೋರ್ಡ್ ಒಂದು ಬೆಟ್ಟಕ್ಕೆ ಏರುವ ಮಾರ್ಗವನ್ನು ಸೂಚಿಸುತ್ತಿತ್ತು. ಅದೇ ಮಾರ್ಗವಾಗಿ ಬೆಟ್ಟ ಏರತೊಡಗಿದ ನನಗೆ ಒಂದು ಕಡೆ ಏಲಕ್ಕಿ ತೋಟಗಳು ಮತ್ತೊಂದು ಕಡೆ ಹುಲ್ಲುಗಾವಲು ಸ್ವಾಗತಿಸುವಂತಿತ್ತು. ಸುಮಾರು ಅರ್ಧ ಗಂಟೆ ಸಮಯದಲ್ಲಿ ಪೆಟ್ಟಿಮುಡಿ ಬೆಟ್ಟದ ತುದಿಗೆ ತಲುಪಿದೆ. ಅಲ್ಲಲ್ಲಿ ಮೋಡಗಳಿಂದ ತುಂಬಿದ ಆಕಾಶ, ಆಗ ತಾನೇ ಮಂಜು ಕರಗಿ ಹುಲ್ಲಿನ ಮೇಲೆ ಇದ್ದ ನೀರು ಮತ್ತು ಮೇಲಿಂದ ನೋಡಿದರೆ ಕಾಣುವ ಕುಂಪಂಪಾರ, ಪಲ್ಲಿಪಡಿ, ಅಡಿಮಾಲಿ ಊರುಗಳಂತೂ ನಯನ ಮನೋಹರ. ಇಲ್ಲಿಯೇ ಸುಮಾರು 1 ತಾಸು ಕಳೆದ ನಾನು ನಂತರ ನನ್ನ ಗೆಳೆಯನ ಮದುವೆಗೆಂದು ಹಿಂತಿರುಗತೊಡಗಿದೆ.